ಗುಡ್ ಮಾರ್ನಿಂಗ್. ನಾನೇ ಬಾನು ಮುಷ್ತಾಕ್ ಅವರು ಗೋಲ್ಡನ್ ವರ್ಡ್ಸನ್ನು ಹೇಳಿದ್ದಾರೆ. ಅಫ್ಕೋರ್ಸ್ ನಾನು ಸಮಯ ಸಿಕ್ಕಾಗೆಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಾತುಗಳು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಬಾನು ಮುಷ್ತಾಕ್ ಅವರ ಈ ಪದಗಳನ್ನು ಒಂದಷ್ಟು ಕುವೆಂಪು ಅವರ ಪದಗಳನ್ನು ನೆನ್ನೆ ಐ ಥಿಂಕ್ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ನಮ್ಮ ಹಬ್ಬಕ್ಕೆ ಅವ್ರು ಬರಬೇಕು, ಅವ್ರ ಹಬ್ಬಕ್ಕೆ ನಾವು ಹೋಗ್ಬೇಕು, ಸೌಹಾರ್ದತೆ ಕಾಪಾಡಬೇಕು, ಬಸವಣ್ಣನವರ ತತ್ವ ಸಿದ್ಧಾಂತ ಸ್ಟ್ರಾಂಗ್ ಆಗಬೇಕು. ಯಾವ ಜಾತಿ ಧರ್ಮನೂ ನಂಬಿಲ್ಲ ನಮ್ಮ ಬಸವಣ್ಣನವರು. ಅವ್ರಿಗೆ ಮಾನವೀಯ ಮೌಲ್ಯಗಳನ್ನೇ ಎತ್ತಿಟ್ಟದಂಥ ಬಸವಣ್ಣನವರಾಗಿರ್ಬೋದು, ಆ ವಿಚಾರಗಳನ್ನು ತಮ್ಮ ಪದಗಳಲ್ಲಿ ಬಳಸಿದಂಥ ಕುವೆಂಪು ಆಗಿರ್ಬೋದು, ಕಾನೂನಾತ್ಮಕವಾಗಿ ಅದನ್ನು ನಮಗೆ ಶಕ್ತಿ ತುಂಬಿದ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟ ಸಂವಿಧಾನ ಆಗಿರ್ಬೋದು. ಇದೇ ನಮ್ಮ ಶಕ್ತಿ. ದಿಸ್ ಈಸ್ ಅವರ್ ರೂಟ್ಸ್. ನಮ್ಮ ರೂಟ್ಸ್ ಇದೇನೇ, ನಾವು ಅದನ್ನೇ ನಂಬೇಕಾಗಿರೋದು. ಅನ್ಯ ಧರ್ಮದವ್ರು ಹಬ್ಬ ಮಾಡಿದ್ರೆ ನಾವು ಹೋಗ್ಬೇಕು, ನಾವು ಹಬ್ಬ ಮಾಡಿದ್ರೆ ಅವ್ರು ಬರಬೇಕು, ಸೌಹಾರ್ದತೆನ ಮೆರಿಬೇಕು. ಇದು ಮೋಸ್ಟ್ ಆಫ್ ನಮ್ಮೆಲ್ಲರ ಒಂದು ಖುಷಿ. ಏನೋ ಕಮಿಂಗ್ ಸ್ಟ್ರೈಟ್ ಟು ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ SIT ನಲ್ಲಿ ಮಂಜುನಾಥ್ ಗೌಡ, ಮಂಜುನಾಥ್ ಗೌಡ, ಸ್ಟ್ಯಾನ್ಲಿ ಅವರು, ಮೈಸೂರಿನ ಸ್ಟ್ಯಾನ್ಲಿ ಅವರು, ಹೆಣ್ಣು ಮಕ್ಕಳ ವಿಚಾರವಾಗಿ ಕೆಲಸ ಮಾಡುವಂಥ ಆರ್ಗನೈಸೇಷನ್ನು ನೆನ್ನೆ ಐ ಥಿಂಕ್ 64 ವರ್ಷದ ವೃದ್ಧೆಯನ್ನು ಸಾಕ್ಷಿಯಾಗಿ ಅಲ್ಲಿ ಕಳಿಸಿದ್ರೆ, ಅಲ್ಲಿ ನಮ್ಮ ಧರ್ಮಸ್ಥಳಕ್ಕೆ ಕಳಿಸಿದ್ರೆ, ಇವರನ್ನ ಸಾಕ್ಷಿ ಮಾಡ್ಕೊಳ್ಳಿ, ಈ ಒಂದು ಕೇಸ್ಗೆ ಶಕ್ತಿಯನ್ನು ತುಂಬಿ ಅಂತ ಹೇಳಿದ್ರೆ, ಅಲ್ಲಿ ಮತ್ತೆ ಉಚ್ಚಾಟವನ್ನು ಮೆರೆದಿರೋ ಮಂಜು, ಇನ್ಸ್ಪೆಕ್ಟರ್ ಮಂಜು ಏನಾಗಿದೆ ಮಂಜು ತಿನ್ಬೇಕು ಮಂಜು, ಅಷ್ಟೆಲ್ಲ ತಿಂದ್ರೆ ವಾಂತಿ ಆಗಲ್ಲ ಮಂಜು. ಮಂಜುನಾಥ್ ಗೌಡ, ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ಅಷ್ಟೆಲ್ಲ ಗಲೀಜನ್ನು ತಿಂದ್ರೆ ವಾಂತಿ ಆದ್ರೆ, ಹೊಟ್ಟೆ ಕೆಟ್ಟೋದ್ರೆ ಮತ್ತೆ ಆಪರೇಷನ್ ಮಾಡಬೇಕಾಗುತ್ತೆ ಮಂಜು. ಯಾಕೆ ಈ ಥರ ಮಾಡ್ತಾ ಇದೆಯಾ ಮಂಜುನಾಥ್ ಗೌಡ? ಒಂದು ಕುಲಕ್ಕೆ ಕೆಟ್ಟ ಹೆಸರು, ಹಾಕಿರೋ ಯೂನಿಫಾರ್ಮ್ ಕೆಟ್ಟ ಹೆಸರು, ಆ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು, ಆ SIT ಕೆಟ್ಟ ಹೆಸರು. ಅಲ್ಲ, SIT ಮುಖ್ಯಸ್ಥರು ಯಾಕೆ ಕೂತ್ಕೊಬಾರ್ದು? ಮತ್ತೆ ನೀವು ಬೆಂಗಳೂರಲ್ಲಿ ಕೂತ್ಕೊಂಡಂಗಿದ್ರೆ ಅಲ್ಲಿ ಆಪರೇಷನ್ಸ್ ಎಲ್ಲ ನಿಮ್ಮ ಹುಡುಗರು ಮಂಜುನಾಥ್ ಗೌಡ ಅವರೆಲ್ಲ ಗಬ್ಬೆ ಬುರ್ಸ್ತವ್ರಲ್ವಾ? ಮೋಹಂತಿ ಅವರೇ, ನೆನ್ನೆ ಒಡನಾಡಿ ಸಂಸ್ಥೆಯವರು 64 ವರ್ಷದ ವೃದ್ಧೆಯನ್ನ SITಗೆ ಈ ಒಂದು ಕಂಪ್ಲೇಂಟ್ಗೆ ಸಾಕ್ಷಿ ನುಡಿಲಿಕ್ಕೆ ಮತ್ತೆ ಸ್ವಾಯಿಚ್ಛ ಹೇಳಿಕೆಯನ್ನ ಪೊಲೀಸರಿಗೆ ಕೊಡ್ಲಿಕ್ಕೆ ಕೊಟ್ರೆ, ಮಂಜು ಮತ್ತೆ ಸುನೀಲ್ ಇಬ್ರು ಸೇರ್ಕೊಂಡು ಆ ಎಮ್ಮನ್ನ ಏಕವಚನದಲ್ಲಿ ಮಾತಾಡಿ, ಅವ್ರ ಮಕ್ಕಳು ವಯಸ್ಸಿಲ್ಲ, ಮಂಜುನಾಥ್ ಗೌಡ ಅವ್ರ ಮಕ್ಕಳು ವಯಸ್ಸಿಲ್ಲ, ಇನ್ಸ್ಪೆಕ್ಟರ್ ಇರ್ಬೋದು, 3 ಸ್ಟಾರ್ ಇರ್ಬೋದು, ಹೊಟ್ಟೆ ಏನಪ್ಪ ತಿಂತೀಯ ಮಂಜು? ಅವ್ನು ಸುನೀಲ್ ಅಂತಾರೆ ನೀವೆಲ್ಲರ ಏನರ ಮಾಡ್ತಾ ಇದ್ದೀರಾ? ಅಲ್ಲಿ ಕೊಲೆಗಾರ ಸಪೋರ್ಟ್ ಮಾಡಕ್ ಕೂತಿದ್ರ ಇದರಲ್ಲಿ. ಟುಡೇ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಮಂಜುನಾಥ್ ಗೌಡ, ಮೊಹಂತಿ ಅಂಡ್ ಸುನೀಲ್. ಒಂದು, ನೀವು SIT ಮುಖ್ಯಸ್ಥರಾಗಿ ಗಣೇಶ್ ಕೀಳ ಕೆಲಸ ಎಲ್ಲ ನೀವು ಅಲ್ಲಿ ಕೂತ್ಕೊಬೇಕು. ಇಲ್ಲ, ಒಂದು ಕೆಲಸ ಮಾಡಿ ಸಿದ್ದರಾಮಯ್ಯನವರೇ, ಪ್ಲೀಸ್ ವೈಂಡ್ ಅಪ್ ದಿಸ್ SIT, CID ಕೊಟ್ಟು ನೀವು ಬೆಂಗಳೂರಿನ CID ಟ್ರಾನ್ಸ್ಫರ್ ಮಾಡಿ. ಅಲ್ಲಿ SIT ಇಟ್ಕೊಂಡು ತನಿಖೆ ಖಂಡಿತ ಮಾಡೋಕ್ಕಾಗಲ್ಲ. ವಿ ಆರ್ ಸೀಯಿಂಗ್ ಸಿನ್ಸ್ 2 ತಿಂಗಳಿಂದ ಬರೀ ಎದರಿಕೆ ಸಾಕ್ಷಿಗಳಿಗೆ. ಅವ್ನು ಯಾರು ಪಾಪ ತುಕಾರಾಮ್ ಗೌಡ, ಅವರಿಬ್ಬರು ಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟ್ಗೆ. ನಾವು ಸಾಕ್ಷಿ ಹೇಳ್ತೀವಿ, ನಮ್ಮನ್ನು ಮಾಡ್ಕೊಳ್ಳಿ ಅಂತ ಹೈಕೋರ್ಟ್ಗೆ ಹೋಗೋ ಮಟ್ಟಕ್ಕೆ ಇಲ್ಲಿರುವ ಕೆಲವು ಕಚಡ ಆತ್ಮ ಸಾಕ್ಷಿಗಳು ಕೆಲಸ ನಡ್ಕೊಳ್ತದೆ ಅಂತಂದ್ರೆ, 64 ವರ್ಷದ ವೃದ್ಧೆನೇ ಅಲ್ಲಿ ಹೋಗಿದ್ರೆ ಅವ್ರ ಜೊತೆ ಆ ಮಂಜು ನಿಜವಾಗ್ಲೂ ಹೇಳ್ತೀನಿ, ಹಾಳಾಗಿ ಹೋಗ್ತೀಯ ಕಣೋ ನೀನು. ವಯಸ್ಸೆಷ್ಟು? ನೀನ್ ಮಾಡ್ತಾರ ಕೆಲಸ ಏನು? ಅಲ್ಲಿ ಆಗಿರೋ ಕೊಲೆಗಳಿಗೆ ನ್ಯಾಯ ಕೊಡಿಸು ಅಂತಂದ್ರೆ ಕೊಲೆಗಾರ ಜೊತೆ ಸೇರ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದೆಯಾ? ಆತ್ಮಸಾಕ್ಷಿ ಅನ್ನೋದಿಲ್ವಾ ನಿನಗೆ? ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಮೊಹಂತಿ, ಮಂಜುನಾಥ್ ಗೌಡ and Sunil in under Prevention of Corruption Act, dereliction of duty,
ಈ ಮಂಜುನಾಥ್ ಗೌಡಂದು ಅಲ್ಲಿನೂ ಕಂಪ್ಲೇಂಟ್ ಇದೆ. ಇಲ್ಲಿ ಹೊಸನಗರದಲ್ಲಿ, ಶಿವಮೊಗ್ಗ ಹೊಸನಗರದಲ್ಲಿ ಕಂಪ್ಲೇಂಟ್ ಇದೆ, ಸಾಕಷ್ಟು ಅಕ್ರಮ ಆಸ್ತಿ ಮಾಡಿದಾನೆ ಅಂತ. ಕಾರವಾರದಲ್ಲಿದ್ದ, ಅಲ್ಲೂ ಕೂಡ ಅಕ್ರಮ ಆಸ್ತಿ ಮಾಡಿದಾನಂತ. ಇವನನ್ನ ತಗೊಂಬಂದು SIT ಗೆ ಹಾಕಿ, ಆ SIT ನ ಗಬ್ಬೆ ಬರ್ಸಾಕ್ಬಿಟ್ರಲ್ರೋ ನೀವು. ನಮಗೆ ಅರ್ಥ ಆಗ್ತಿಲ್ಲ, ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಅಲ್ರಿ ಮೋಹಂತಿ ಅವರೇ, ನಿಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಆಗುತ್ತೆ ಇವತ್ತು. ಟುಡೇ ವಿ ಆರ್ ಗೋಯಿಂಗ್ ಟು ಫೈಲ್ ಎ ಕಂಪ್ಲೇಂಟ್ ಇನ್ ಕರ್ನಾಟಕ ಲೋಕಾಯುಕ್ತ ಅಗೇನ್ಸ್ಟ್ SIT Mohanty ಫಾರ್ ಒಮಿಷನ್, ಕಮಿಷನ್, ಡಿರಿಲೆಕ್ಷನ್ ಆಫ್ ಡ್ಯೂಟಿ, ಥ್ರೆಟ್ನಿಂಗ್ ದ ವಿಟ್ನೆಸಸ್ ಫೈಲ್ ಮಾಡ್ತೀವಿ. ಆಮೇಲೆ ವಿ ಆರ್ ಆಲ್ಸೋ ಆಸ್ಕ್ ದ ಕರ್ನಾಟಕ ಲೋಕಾಯುಕ್ತ ಲುಕ್ ಇನ್ ಟು ಫೈನಾನ್ಷಿಯಲ್ ಫೇವರ್ಸ್ ಇಫ್ ಎನಿ ರಿಸೀವ್ಡ್ ಬೈ ಮೊಹಂತಿ ಆರ್ ಇಟ್ಸ್ ಟೀಮ್, ಪರ್ಟಿಕ್ಯುಲರ್ಲಿ ಮಂಜುನಾಥ್ ಗೌಡನ್ನಂತೂ ಬೆಂಡೆತ್ತಲೇಬೇಕು. ಏನ್ ಅನ್ಕೊಂಡ್ಬಿಟ್ಟಿದ್ಯಪ್ಪ ನೀನೇನು ಈ ದೇಶದ ಸಾಮ್ರಾಟ, ಕರ್ನಾಟಕ ಸಾಮ್ರಾಟ. 3 ಕೊಟ್ರು ಆ ಸ್ಟಾರು ನಿನ್ನ ಯೋಗ್ಯತೆಗೆ. ಹೊಸನಾಡದಲ್ಲಿ ಏನೇನು ಬಾಳಿದ್ಯಾ ನನಗೆ ಹೇಳಿದ್ದಾರೆ. ಆ ಸೀಮಾ ಕಿರಣ್ ಎಲ್ಲ ಹೇಳಿದಾರೆ, ನಿನ್ನ ಬಾಳೆಲ್ಲ ಆ ಹೆಣ್ಮಗಳ ನನ್ನ ಹತ್ರ ಎಲ್ಲ ಹೇಳಿದಾಳೆ. ನನ್ನ ಹತ್ರ ರೆಕಾರ್ಡ್ ಇದೆ. ಬಂಗ ಎಬ್ಬರಿಸ್ಬಿಡ್ತೀನಿ ಮಂಜಾ, ನಿನಗೆ ಬಂಗ ಎಬ್ಬರಿಸ್ತೀನಿ ನಾನು. ಬಿ ವೆರಿ ಕೇರ್ಫುಲ್, ವಿ ಆರ್ ವಾಚಿಂಗ್. ಬರೀ ಒಡನಾಡಿ ಸಂಸ್ಥೆ ಒಂದೇ ಅಂತಲ್ಲ, ನಾನೊಂದು ಕಂಪನಿ ಗೋವಾದಿಂದ ಒಬ್ಬ ವ್ಯಕ್ತಿ ತಮ್ಮ ಮಾವ ಕಳವಾಗಿದ್ದಾರೆ ಅಂತೇಳಿ ನಮ್ಗೆ ಅಸಿಸ್ಟೆನ್ಸ್ ಕೇಳಿದ್ರು. ನಾವು SIT ಕಂಪ್ಲೇಂಟ್ ಕೊಡಬೇಕು ಅಂದ್ರೆ 50,000 rupees ಫೀಸ್ ಕೇಳಿದ್ರಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಆ ವ್ಯಕ್ತಿ ಇಲ್ಲ ಅಂತಂದ. ಧರ್ಮ ಹೆಬ್ಬಿನಕಟ್ಟಿ ಅಂತ ಒಂದು SIT ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ 2010ರಲ್ಲಿ, ಇದುವರೆಗೂ ಸಿಕ್ಕಿಲ್ಲ. ರಿಪೋರ್ಟ್ ಹಾಕಿದ್ದಾರೆ. ಅದನ್ನ SIT ಗೆ ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ವಿ. ಏನ್ ಮಾಡಿರ್ಬೋದು ಗೊತ್ತಾ? ಆ ಗೋವಾ ವ್ಯಕ್ತಿಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಏನ್ ಆಮಿಷ ಕೊಟ್ಟರೋ ಗೊತ್ತಿಲ್ಲ. ಧರ್ಮ ಹೆಬ್ಬಿನಕಟ್ಟಿ ಮಿಸ್ಸಿಂಗ್ ಆಗಿದಾನಲ್ಲ, ಅವ್ರ ಮಗಳಿಗೆ ಅಳಿಯನ್ಗೆ ದುಡ್ಡು ಕೊಟ್ಟು ನಮ್ಗೆ ತನಿಖೆ ಬೇಡ ಅಂತ ಲೆಟರ್ ಹಾಕ್ಸ್ಕೊಂಡಿದ್ದಾರೆ SIT ಅವರು. ನನಗೆ ಅಪ್ರೋಚ್ ಮಾಡಿದಾಗ ಐ ಹ್ಯಾವ್ ವಾಯ್ಸ್ ರೆಕಾರ್ಡ್ ಇದೆ ಸರ್, ಇದ್ರ ಬಗ್ಗೆ ತನಿಖೆ ಆಗಬೇಕು. ನಮ್ಮವನೂ ಅಳಿಯ ಮಾತಾಡ್ದ, ನಮ್ಮವನೂ ಮೋಸ್ಟ್ಲಿ ಆ ಗುಡದಲ್ಲೆಲ್ಲ ತಗೊಂಡು ಬಿಸಾಕ್ಬಿಟ್ಟಿದ್ದಾರೆ, ಸಾಯಿಸ್ಬಿಟ್ಟು ತನಿಖೆ ಮಾಡಿಸಿ ಅಂತ ನನಗೆ ಹೇಳ್ದಂತ ವಾಯ್ಸ್ ರೆಕಾರ್ಡ್ ನನ್ನ ಹತ್ರ ಇದೆ. ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ 1.5 ತಿಂಗಳಾಯ್ತು. ಗೋವಾಗ ಹೋಗಿ ಡೀಲ್ ಮಾಡ್ಕೊಂಡ್ಬಂದವ್ರೆ SIT ಅವರು, ಸಂಬಂಧಪಟ್ಟಂತ ಕೊಲೆಗಾರರು ಹೋಗಿ ಡೀಲ್ ಮಾಡ್ಕೊಂಡ್ಬಂದು ಅವ್ರಿಗೆ ಹಣ ಕೊಟ್ಟು ನಮಗೆ ತನಿಖೆ ಬೇಡ ಅಂತ ಅವ್ರ ಹತ್ರ ಲೆಟರ್ ಹಾಕ್ಸ್ಕೊಂಡಿದ್ದಾರೆ. ಲೆಕ್ಕ ಹಾಕೊಳ್ಳಿ ಯಾವ ಕೆಲಸ ಮಾಡ್ತಾರೆ SIT ಅವರು. ಈ ಕೇಸನ್ನ ಮುಣಗ್ಸಕ್ಕೆ, ಮುಚ್ಚಾಕಕ್ಕೆ ಏನ್ ಬೇಕಾ ಎಲ್ಲ ಮಾಡ್ತಾರೆ. ಪೊನ್ನಣ್ಣ ಮೊನ್ನೆ ಹೇಳ್ದ, CM ಸಿದ್ದರಾಮಯ್ಯನವರ ಲೀಗಲ್ ಅಡ್ವೈಸರು, ಆದಷ್ಟು ಜಲ್ದಿ ಮುಗ್ಸಾಕ್ತೀವಿ ಅಂತ. ಪೊನ್ನಣ್ಣ ಮೋಸ್ಟ್ಲಿ ಸತ್ಯ ಹೇಳಿದ್ದಾರೆ ಅನ್ಸುತ್ತೆ. ಪೊನ್ನಣ್ಣ ಹಿಂಗಾಗ್ಬಿಟ್ರೆ ಸಾಮಾನ್ಯ ಜನ ಏನ್ರ ಮೇಲೆ ನಂಬಿಕೆ ಇಡಬೇಕು? BJP ಅವರೇನೋ ಆ ಕೊಲೆಗಾರರ ಪರವಾಗಿ, ಕಾಂಗ್ರೆಸ್ ಅವರು ಇದೇ ಕೆಲಸ ಮಾಡಿದ್ರೆ, SIT ಅವರು ಇದೇ ಕೆಲಸ ಮಾಡಿದ್ರೆ ನಾವು ನ್ಯಾಯ ಕೇಳಕ್ಕೆ ಎಲ್ಲಿ ಹೋಗ್ಬೇಕು? ಸಾಮಾನ್ಯ ಜನ ಎಲ್ರೇ ಹೋಗ್ಬೇಕು? ಅವನ್ ಯಾರ ಪರಮಶಿವ ಮಿತಿ ಕೆಂಪಣ್ಣ ಅಂತ, ಲೇ ತುಕಾಲಿ ನನ್ನ ಮಗನೇ, ಕೆರ ಕಿತ್ತೋಗುತ್ತಲ್ಲೋ ಬೇವರ್ಸಿ ನನ್ನ ಮಗನೇ, ನಿನಗಿಂತ ಚೆನ್ನಾಗಿ ಮಾತಾಡಕ್ ಬರ್ತದೆ. ಲೇ ಹಲ್ಕಟ್ ಬೇವರ್ಸಿ ಕೆರ ಅಲ್ಲ ನೋಡಿಲೆ, ಹೊಸ ಬಾಟ ಕೆರ ಕಿತ್ತೋಗುತ್ತೆ. ನಾನೇನ್ ಬಂದಲ್ಲಿ ಮೆಸೇಜ್ ಹಾಕೋ ಅಂತ ಹೇಳಿಲ್ಲ ಬೋಳಿ ಮಗನೇ. ನಿಮ್ಮ ಅಪ್ಪಂದ ಫೇಸ್ಬುಕ್ ಇದು, ನನ್ನ ಫೇಸ್ಬುಕ್ ತಿಕಾ ಮುಚ್ಕೊಂಡು ಹೋಗು. ಬೇವರ್ಸಿ ತಗೊಂಬಂದು ನಾವು ನ್ಯಾಯ ಸಿಗಿಲ್ಲ ಅಂತ ಇವ್ನು ಯಾವನ ಕೆರ ಕಿತ್ತೋಗುತ್ತೆ ಲೋಫರ್. ಏನ್ ನನ್ನ ಮಕ್ಕಳು ನೀವು ಕರ್ನಾಟಕ ಕೊಂಡ್ಕೊಂಡ್ಬಿಟ್ಟಿದ್ದೀರಾ? ಏನ್ ಈ ವ್ಯವಸ್ಥೆ ನಿಮ್ಮ ಅಪ್ಪಂದು? ಬೋಳಿ ಬರ್ತದ ಬಾಯಲ್ಲಿ ಕೆಟ್ಟ ಮಾತು. ಬೇವರ್ಸಿಗೆ ತಗೊಂಬಂದು ನೀವ್ ಯಾವನ ಮಾತಾಡಕಲ್ಲ. ಬೇವರ್ಸಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನ ಮಾತಾಡ್ಸಕ್ಕೆ ಯೋಗ್ಯತೆ ಇಲ್ಲ ಬೇವರ್ಸಿ ನನ್ನ ಮಕ್ಕಳು. ನೀವು ಇಲ್ಲಿ ಬಂದು ನನ್ನ ಕಮೆಂಟ್ ಆಗ್ತದೆ ತುಕಾಲಿ ಅಂತ. ಕೆರ ಕಿತ್ತೋಗುತ್ತೆ ಬೇವರ್ಸಿ. ಪೊಲೀಸ್ ಕಾನ್ಸ್ಟೇಬಲ್ ತಿಕ್ಕದ ಮೇಲೆ ಎಳ್ದು ಬಿಡ್ತಾನೆ. ಮಾತಾಡೋ ನಿಂಗೆ ತಾಕತ್ತಿದ್ರೆ ಬೇವರ್ಸಿ ತಗೊಂಬಂದು ಇಲ್ಲಿ ಬಂದು ನನ್ನ ಹತ್ರ ಮಾತಾಡ್ತೀಯ ತುಕಾಲಿ ಅಂತ. ನಿಮ್ಮ ಅಪ್ಪ ತುಕಾಲಿ, ನೀನ್ ತುಕಾಲಿ, ನಿನ್ ವಂಶ ತುಕಾಲಿ, ಬೇವರ್ಸಿ ತಗೊಂಬಂದು. ಅವನು ಒಡನಾಡಿ ಸಂಸ್ಥೆ ಸಾಕ್ಷಿನ ಕಳ್ಸಿದ್ರೆ ಆ ಸ್ಟ್ಯಾನ್ಲಿ ಅವನು ಮಂಜುನಾಥ್ ಗೌಡ ಇನ್ಸ್ಪೆಕ್ಟ್ರು ಬಾಳ್ತಾನಂತೆ. ಏನಕ್ಕೋರ ನಿಮ್ಗೆಲ್ಲ ಸಂಬಳ ಕೊಡೋದಲ್ಲ SIT ನಲ್ಲಿ? ಗಾಡಿಗಳು ಕೊಟ್ಟಿರೋದು, ಆಫೀಸ್ ಕೊಟ್ಟಿರೋದು, ಬಾಡಿ ಕ್ಯಾಮ್ರಾ ಹಾಕಲ್ಲ, ಗ್ಲೌಸ್ ಹಾಕಲ್ಲ, ವಾಕಿ ಟಾಕಿ ಬಳಸಲ್ಲ, ಬರೀ ಕೊಲೆಗಾರ ಕೆಲಸ ಮಾಡಕ್ಕೆ ಮುಚ್ಚಕ್ಕೆ ನಾನು ನಿಮ್ಗೆ SIT ಮಾಡಿರೋದು. ನಾವು CM ಸಿದ್ದರಾಮಯ್ಯನವ್ರು ಕೇಳೋದೇನು ಅಂತಂದ್ರೆ, ಕೈಂಡ್ಲಿ ವೈಂಡ್ ಅಪ್ SIT CID ಗೆ ಟ್ರಾನ್ಸ್ಫರ್ ಮಾಡಿ ಬೆಂಗಳೂರಲ್ಲೇ ತನಿಖೆ ಆಗ್ಲಿ, ಬೆಂಗಳೂರಲ್ಲೇ ನಡೀಲಿ ಎಲ್ಲ. ಅಲ್ಲಿ ಕೂತ್ಕೊಂಡು ಈ ಕೇಸನ್ನ ಮುಚ್ಚಾಕ್ತಾರೆ ಇವರು. ವಿ ಡೋಂಟ್ ಬಿಲೀವ್ SIT ಎನಿಮೋರ್. ನಾನು ಕೊಟ್ಟಿದ್ದೆ 2010ರಲ್ಲಿ ಗೋವಾ ವ್ಯಕ್ತಿ ಮಿಸ್ ಆಗಿರೋ ಕಂಪ್ಲೇಂಟ್ ಅನ್ನ ಅವ್ರ ಮನೆಗೆ ಹೋಗಿ ಡೀಲ್ ಮಾಡ್ಕೊಂಡು ಇವರು ಗೋವಾದಲ್ಲಿ ದುಡ್ಡು ಏನೋ ಕೊಟ್ಬಿಟ್ಟು ಈಗ ಕ್ಲೋಸ್ ಮಾಡಿ ಅಂತ ಲೆಟರ್ ಹಾಕ್ಸ್ಕೊಂಡ್ಬಂದವ್ರೆ.
ಎಂತ ಮನೆ ಹಾಳು ನನ್ನ ಮಕ್ಳು ಈ SIT ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಬೇವರ್ಸಿಗಳ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರೋ ನೀವು? ಆ SIT ಮುಖ್ಯಸ್ಥ ನೋಡಿದ್ರೆ ಮೊಹಂತಿ ಹೋಗೋದೆಲ್ಲ ಧರ್ಮಸ್ಥಳಕ್ಕೆ, ಇಲ್ಲೆಲ್ಲ ಇಲ್ಲಿ ಕೂತ್ಕೊಂಡಿರೋದಕ್ಕೆ SIT ಮುಖ್ಯಸ್ಥ ಏನಕ್ಕೆ ಮಾಡ್ಬೇಕಾ? ಯಪ್ಪನ್ನ ಮಾಡೋ ಕೆಲಸ ಇಲ್ಲ. ಇದನ್ನ ನಮ್ ದುಡ್ಡು ಖರ್ಚು ಮಾಡಿಕೊಂಡು ನೀವು ಕೊಲೆಗಾರರಿಗೆ ವೈಂಡ್ ಅಪ್ ಮಾಡಕ್ಕೆ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅಂತ ದಣಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಂದ್ರೆ ಏನ್ ಲೆಕ್ಕಾಚಾರ? ಏನ್ ದುಡ್ಡಿದೆ ಅಂತನಾ? ಸಾವ್ಕಾರ, ನಿನ್ನನ್ನು ಯಾರೋ ಮುಟ್ಟಕ್ಕಾಗ್ದಿರಬಹುದು. ಈ ದೇಶದ ಸಂವಿಧಾನ ಕಾನೂನು ಮುಟ್ಟುತ್ತೆ. ನೀನ್ ತಪ್ಪು ಮಾಡಿದ್ರೆ ನೀನ್ ಎಸ್ಕೇಪ್ ಆಗಕ್ ಆಗದೇ ಇಲ್ಲ. ಐ ಆಮ್ ಟೆಲಿಂಗ್ ಯು ಇನ್ ಓಪನ್. ನಿನ್ನನ್ನು ಮುಟ್ಟಕ್ಕಾಗಲ್ವೇನೋ? ನೀನು ಕೂಡ ಈ ದೇಶದ ನಾಗರಿಕ. ನೀನ್ ತಪ್ಪು ಮಾಡಿದ್ರೆ ಈ ದೇಶದ ಕಾನೂನು ಮುಟ್ಟುತ್ತೆ, ಈ ದೇಶದ ವ್ಯವಸ್ಥೆ ಮುಟ್ಟುತ್ತೆ, ಈ ದೇಶದ ಕೋರ್ಟ್, ಈ ದೇಶದ ಪೊಲೀಸ್ ನಿನ್ನ ಅರೆಸ್ಟ್ ಮಾಡ್ತಾರೆ. ನಿನ್ನನ್ನು ಯಾರು ಮುಟ್ಟಕ್ಕಾಗಲ್ಲ. ಇಟ್ಸ್ ಎ ಚಾಲೆಂಜ್. ಇಟ್ಸ್ ಎ ಚಾಲೆಂಜ್. ವಿ ವಿಲ್ ಗೆಟ್ ಯು ಅರೆಸ್ಟೆಡ್. ನಿನ್ನ ಮೇಲೆ ಒಂದು ಸುಳಿವು ಸಿಗ್ಲಿ. ನಿನ್ನನ್ನು ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ನಾನು ಮಾಡಿಸಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗನೇ ಅಲ್ಲ. ದಿಸ್ ಇಸ್ ವಾಟ್ಸ್ ಹ್ಯಾಪನಿಂಗ್. ಅವನು ಯಾವನು ಸುನೀಲ್ ಅಂತೆ. ನಿಮ್ 3 ಜನ ಮೇಲೆ ಕಂಪ್ಲೇಂಟ್ ಆಗತ್ತೆ. ಒಂದು ಮೊಹಂತಿ ಅವ್ರ ಮೇಲೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ, ಗ್ಲೌಸ್ ಹಾಕಿಲ್ಲ, ರೆಕಾರ್ಡ್ ಆಗಿಲ್ಲ, ಪಾರದರ್ಶಕತೆ ಇಲ್ಲ, ಕೊಲೆಗಾರರಿಗೆ ಹೆಲ್ಪ್ ಮಾಡೋದು. ಆಮೇಲೆ ನಾನ್ ಕೊಟ್ಟ ಕಂಪ್ಲೇಂಟ್ ಗೋವಾದು, ಅವ್ರಿಗೆ ಹೋಗಿ ಆಮಿಷ ಕೊಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಇವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಟುಡೇ ಆ ಗೋವಾ ವ್ಯಕ್ತಿಗಳು SIT ಮೇಲೆ ಕಂಪ್ಲೇಂಟ್ ಆಗುತ್ತೆ ಸಪರೇಟ್ ಆಗಿ. ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಇನ್ ದ ಕರ್ನಾಟಕ ಲೋಕಾಯುಕ್ತದಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಡೆ. ನೀವೆಲ್ಲ ಇನ್ಫ್ಯೂಸ್ ಆಗಿದ್ದೀರಾ ಕರಪ್ಷನ್ಗೆ, ಇನ್ಫ್ಯೂಸ್ ಆಗಿದ್ದೀರಾ. ಒಮಿಷನ್, ಕಮಿಷನ್, ಕರ್ತವ್ಯ ಲೋಪ. ಆಮೇಲೆ ನೀವು ಅಲ್ಲಿ ತನಿಖೆ ಮಾಡೋದು ಬಿಟ್ಟು ಅದನ್ನ ಮುಚ್ಚಕ್ಕೆ ಪ್ರಯತ್ನ ಬೀಳ್ತಾ ಇರೋದನ್ನ ಕಂಪ್ಲೇಂಟ್ ಅನ್ನ ಮೊಹಂತಿ ಮೇಲೆ, ಅವನ ಮಂಜುನ್ ಮೇಲೆ, ಆಮೇಲೆ ಸುನೀಲ್ ಅಂತೆ. ನೀವೆಲ್ಲ ಏನ್ರ ಮಾಡಕ್ ಹೋಗಿರೋದಲ್ಲ? ಏನ್ರ ಮಾಡಕ್ ಹೋಗಿರೋದು? ಕೇಸ್ ಮುಚ್ಚಕ್ಕ ಬಾಯಲ್ಲಿ ಬರೋ ಭಾಷೆ ಏನೋ ನಿಂದು? ಮಂಜು, ಬಾಯಲ್ಲಿ ಬರೋ ಭಾಷೆ ನಿಂದು? ಏನೋ ಎಮ್ಮ 64 ವರ್ಷ ವಯಸ್ಸು, ಆ ಎಮ್ಮನ ಹತ್ರ ಹೆಂಗ್ ನಡ್ಕೊಂಡಿದ್ಯಾ? ನಾನು ಹೇಳಿಲ್ಲ, ನಾನು ಸ್ಟ್ಯಾನ್ಲಿ ಹೇಳಿರೋದು. ಆ ಎಮ್ಮ ಹೋಗಿ ಸ್ಟ್ಯಾನ್ಲಿಗೆ ಹೇಳಿದಾಳೆ. ಏನೋ ಅನ್ಕೊಂಡಿದ್ದೀರಾ ನೀವೆಲ್ಲ? ಏನ್ ಯಾರು ಕೇಳಕ್ ಯಾರು ಇಲ್ವಾ ಅಂತ ಅನ್ಕೊಂಡಿದ್ದೀರಾ? ಕಾನೂನಲ್ಲಿ ಸಿಗಿಸ್ಬಿಡ್ತೀನಿ ನಿನ್ನ. ನೀನು ಹೊಸನಗರದಲ್ಲಿ ಏನ್ ಮಾಡಿದ್ಯಾ? ಸೀಮಾ ಕಿರಣ್ ಎಲ್ಲ ಹೇಳಿದಾಳೆ ನನ್ನ ಹತ್ರ ಎಲ್ಲ ವಾಯ್ಸ್ ರೆಕಾರ್ಡ್ ಇದೆ. ಮಂಜಾ ಬೇಡ ಮಂಜಾ, ಮೋಸ್ಟ್ಲಿ ನೀನ್ ಜೈಲ್ಗೆ ಹೋಗ್ತೀಯ. ನೀನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿನ್ನ ಯೂನಿಫಾರ್ಮ್ ಬಿಡಿಸಿ ನಾನು ಜೈಲಿಗೆ ಕಳಿಸ್ತೀನಿ ಕೊಡ. ನಿನ್ನ ಏನೋ ಅನ್ಕೊಂಡ್ಬಿಟ್ಟಿದ್ಯಾ? ನೀನ್ ಹೆಂಗ ನಡ್ಕೊಂತೀಯ ನೀನು? ಸಾಕ್ಷಿಗಳ ಹತ್ರ ಯಾಕ ಹಂಗ್ ನಡ್ಕೊಂತೀಯ ನೀನು? ನಾನು ಇವಾಗ ಕೇಳ್ತಾರ ಪ್ರಶ್ನೆಗೆ ಉತ್ತರ ಇದ್ದೀನಿ ಹತ್ರ. ಮಾಡಕ್ ಕೆಲ್ಸ ಇಲ್ಲ, ಅದಕ್ಕೊಂದು ಮೊಹಂತಿ ಅಂತೆ ಬಾಯಿ ಬಿಡಲ್ಲ ಆ ವ್ಯಕ್ತಿ. ಆಯಪ್ಪನ ತಗೊಂಬಂದಿಲ್ಲಿ SIT ಮುಖ್ಯಸ್ಥ ಮಾಡಿ. ಅಪ್ಪ ಬೆಂಗಳೂರಲ್ಲಿ ಕೂತ್ಕೊಂತಾನೆ, ಇವರು ಅಲ್ಲಿ ಡೀಲ್ಗಳು ಮಾಡ್ತಾರೆ. ಅಲ್ಲಿ SIT ಆಫೀಸಲ್ಲಿ ಕೂತ್ಕೊಂಡು ಡೀಲ್ಗಳು ಮಾಡೋದು, ಸಾಕ್ಷಿಗಳನ್ನ ಬೆದರ್ಸೋದು. ಒಂದು ಬಾಡಿ ಕ್ಯಾಮ್ರಾ ಹಾಕಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಯಾವ ನೈತಿಕತೆ ಇದೆ ನಿಮ್ಗೆ? ಒಂದು ಪಾರದರ್ಶಕತೆ ಇಲ್ಲ ನಿಮ್ಮ ಹತ್ರ. ಮಾಹಿತಿ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ. ಏನ್ ಹಂಗಾರೆ ಅಲ್ಲಿ ಕೇಸನ್ನ ಡೀಲ್ ಮಾಡ್ತಾ ಇದ್ದೀರಾ ಅಥವಾ ಕೇಸನ್ನ ಮುಚ್ಚಾಕ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಏನ್ ಹೇಳೋರ್ ಕೇಳೋರು ಯಾರಿಲ್ವಾ ನಿಮ್ಗೆ? ಯಾರಿಲ್ವಾ? ಏನಂಗಾರೆ ವ್ಯವಸ್ಥೆ ನಿಮ್ಮ ಅಪ್ಪಂದ ವ್ಯವಸ್ಥೆ ನಿಮಗೆ ಬರ್ಕೊಟ್ಟಿದ್ದೀವಾ? ನೀವುಗಳೇನೋ ದಾದಾಗಳ ನೀವು ಕರ್ನಾಟಕದಲ್ಲಿ SIT ನಲ್ಲಿ ತನಿಖೆ ಮಾಡ್ಬಿಟ್ರೆ ಪಾರದರ್ಶಕತೆ ಬೇಡ, ಅಕೌಂಟಬಿಲಿಟಿ ಬೇಡ, ಲೆಕ್ಕಾಚಾರ ಬೇಡವಾ? ಏನಿಲ್ದ್ರೆ ಹೆಂಗ್ ಕೆಲಸ ಮಾಡ್ತೀರಾ ನೀವು? ಹೆಂಗ ಕೆಲಸ ಮಾಡ್ತೀರಾ ನೀವು? ನಿಮ್ಮ ಮೇಲೆ 3 ಜನ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಮೊಹಂತಿ, ಮಂಜುನಾಥ್ ಗೌಡ, ಇನ್ಸ್ಪೆಕ್ಟರ್ ಸುನೀಲ್ ಅಂತೆ. 3 ಜನ ಮೇಲೆ ಕಂಪ್ಲೇಂಟ್ ಆಗತ್ತೆ. ನಿಮ್ಮ ಆಸ್ತಿ ತನಿಖೆ ಮಾಡಿಸ್ತೀನಿ. ಐ ವಿಲ್ ಗೆಟ್ ಯುವರ್ ಅಸೆಟ್ಸ್ ಎನ್ಕ್ವೈರ್ಡ್. ನಮ್ಗೇನು ದೊಡ್ಡ ವಿಚಾರ ಏನಲ್ಲ. ನಾವು ದೊಡ್ಡ ವಕೀಲರು ಇಲ್ದಿರೇ ಇರ್ಬೋದಲ್ಲೇ. ನಾನು ಬೀದಿನಲ್ಲಿ ನ್ಯಾಯ ಕೊಡಿಸ್ತೀನಿ. ನಾನು ಕೋರ್ಟಲ್ಲೂ ನ್ಯಾಯ ಕೊಡಿಸಿದ್ದೀನಿ, ಬೀದಿನಲ್ಲಿ ನ್ಯಾಯ ಕೊಡಿಸಿದ್ದೀನಿ. ನನ್ನ ಬೀದಿ ನ್ಯಾಯನೇ ಚೆನ್ನಾಗಿರೋದು ಕೋರ್ಟ್ ನ್ಯಾಯಕ್ಕಿಂತ. ಕರೆ ಕೋರ್ಟ್ ಹಾಕೊಂಡು ವಾದ ಮಾಡಿ ಗೆದ್ದಿರೋ ಕೇಸುಗಳು ಬೇರೆ, ಬೀದಿನಲ್ಲಿ ನ್ಯಾಯ ಕೊಡಿಸಿದ್ರೆ ಬೇರೆ. ಐ ಆಮ್ ರೆಡಿ ಫಾರ್ ಎನಿಥಿಂಗ್. ಏನೋ ಅನ್ಕೊಂಡಿದ್ದೀರಾ ನೀವೆಲ್ಲ? ಏನೋ ಮಾನವ ಮರ್ಯಾದಿಲ್ವೇನೋ ನಿಮ್ಗೆ? ಮಾನವ ಮರ್ಯಾದಿಲ್ವಾ? ಉಗಿಬೇಕಾ ನಿಮ್ಗೆ? ಮಂಜಾ, ಭೀಮನ್ನ ಎದುರಿಸಿದ್ದೆ ಮುಂಚೆ ನೀನು. ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಇಡಿಯಟ್. ಈಗ ಹೆಂಗ ಎದುರಿಸ್ದೆ ಅಮ್ಮನಿಗೆ? 64 ವರ್ಷ ವಯಸ್ಸು, ನಿಮ್ ತಾಯಿ ವಯಸ್ಸು. ಹೆಂಗ ನಡ್ಕೊಂಡೆ ಸಾಕ್ಷಿ ಹತ್ರ? ನೀನು ಹೆಂಗ್ ನಡ್ಕೊಂಡೆ? ಎಷ್ಟು ಗಲೀಜ್ ತಿಂದಿದ್ರ ನೀನು? ಆತರ ನಡ್ಕೊಂತೀಯ? ಎಷ್ಟು ಗಲೀಜ್ ತಿಂದವ್ ನೀನು? ಎಷ್ಟು ಗಲೀಜ್ ತಿಂದಿದ್ಯಾ? ಕೆರ ಕಿತ್ತೋಗುತ್ತೆ ಹಲ್ಕಟ್ ನನ್ನ ಮಕ್ಕಳ. ₹2 ಬೇವರ್ಸಿಗಳ ಅಲ್ಲಿ ಬಂದು ಅಲ್ಲಾಕದಲ್ಲ. ಕೆರ ಕಿತ್ತೋಗುತ್ತೆ. ಚಪ್ಲಿ ಬ್ರ್ಯಾಂಡ್ ಬಾಟಾ ಕಿತ್ತೋಗುತ್ತೆ. ನಾನೇನ್ ಬಂದಿಲ್ಲ ನಿಮ್ಮ ಹತ್ರ ಮೆಸೇಜ್ ಹಾಕು ಅಂತ. ಅಲ್ಲಿ ಕಿತ್ತೋಗಿರೋ ಮೆಸೇಜ್ ಅವ್ರಿಗೆಲ್ಲ ಚಪ್ಲಿನೇ. ನನಗೇನು ಹೇಳಕ್ ಏನೂ ಇಲ್ಲ. ಬೇವರ್ಸಿಗಳ, ನೀವು ನಂಬಿರೋ ರಾಜಕಾರಣಿಗಳು ವ್ಯವಸ್ಥೆ 3 ಬಿಟ್ಟಿದ್ರೆ ನಾನು 4 ಬಿಟ್ಟಿದ್ದೀನಿ. ಎಲ್ಲ ಬಿಡ್ತೀನಿ ನಾನು. ಬೇವರ್ಸಿಗಳು ತಗೊಂಬಂದು
ಕೆರ ಕಿತ್ತೋಗುತ್ತೆ. ಅಲ್ಲೇನೋ ಕೆಟ್ಟ ಕಮೆಂಟ್ ಹಾಕರೆ, ಯಾರ ನಿಮ್ಮ ಮನೆ ಹುಡ್ಕೊಂಡ್ ಬಂದಿದ್ದೆ ಕಮೆಂಟ್ ಹಾಕೊಂಡ್ 2 ರೂಪಾಯಿಗೆ ಬೇವರ್ಸಿ, ಹಳೆ ಬೇವರ್ಸಿಗಳ ಮನೇಲಿ ಊಟ ಹಾಕ್ತಾರೆ ತಿನ್ಬಿಟ್ಟು ಬಂದು, ಯಾಕೆ ಮನೇಲಿ ಅಕ್ಕ ತಂಗಿರೋ ಹೆಣ್ಮಕ್ಳು ಯಾರಿಲ್ವಾ ಹಳೆ ಬೇವರ್ಸಿಗಳು ತಗೊಂಬಂದು ಹಲ್ಕಟ್ ನಾಯಿಗಳ. ಮಂಜುನಾಥ್ ಗೌಡ, ನಿನ್ನ ಮೇಲೆ ಕಂಪ್ಲೇಂಟ್ ಹಾಕಿಸ್ತೀನಿ ಕೊಡ, ನಿನ್ನ ಆಸ್ತಿ ತನಿಖೆ ಮಾಡಿಸ್ತೀನಿ. ನೀನು SIT ಕೂತ್ಕೊಂಡು ಏನೋ ಕುನಿ ಕೆಲಸ ಮಾಡ್ತಾ ಇದೀಯ ನೀನು. ನಾಚಿಕೆ ಆಗಲ್ವೇನೋ ನಿನ್ಗೆ? ಅವನು ಯಾವನೋ ಸುನೀಲ್ ಅಂತೆ. ಏನ್ ಡಾನ್ಗಳೇನೋ ನೀವು? ಯೂನಿಫಾರ್ಮ್ ಹಾಕೊಂಡು ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಒಬ್ಬ ಸಾಕ್ಷಿ ಹತ್ರ ಹೆಂಗ್ ನಡ್ಕೊಬೇಕು, ಯು ನೀಡ್ ಟು ಪ್ರೊಟೆಕ್ಟ್ ದ ವಿಟ್ನೆಸ್. ಇಡಿಯಟ್ಸ್, ನೀವೇ ಧಮಕಿ ಹಾಕ್ತೀರೇನೋ ಅವ್ರಿಗೆ? ಧಮಕಿ ಹಾಕ್ತೀರಾ? ತನಿಖೆ ಅನ್ನೋ ಹೆಸರಲ್ಲಿ, ವೆರಿಫಿಕೇಶನ್ ಹೆಸರು, ಸ್ವಾಯಿಚ್ಛ ಹೇಳಿಕೆ ಅನ್ನೋ ಹೆಸರಲ್ಲಿ ಧಮಕಿ ಹಾಕ್ತೀರಾ. ಎಷ್ಟೋ ನಿಮ್ಗೆ ಯಾರೋ ಸಪೋರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ದಣಿನೇನೋ ನಿಮ್ಗೆ, ದಣಿನ ಬ್ಯಾಕ್ ಗ್ರೌಂಡ್. ಅವನಂತೂ ಜೈಲಿಗೆ ಹೋಗ್ತಾನೆ, ಅವನ ಜೊತೆ ನೀವು ಜೈಲಿಗೆ ಹೋಗ್ತೀರಾ. ಕಚಡಗಳು ತಗೊಂಬಂದು SIT ನಲ್ಲಿ ಏನೋ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಕಚಡ ಕೆಲಸ ಮಾಡ್ತೀರಾ. ನಾಚಿಕೆ ಆಗಲ್ವೇನ್ರೋ? ಸಂಬಳ ನಮ್ದು, ನಮ್ ಟ್ಯಾಕ್ಸ್ ಇಂದ ದುಡ್ಡು ತಗೊಂಡೋದು ನೀವು. ನಿಮ್ಮ ಅಪ್ಪನ ಮನೆಯಿಂದ ತಗೊಂಡ್ಬರ್ತದ ಸಂಬಳ? ನಾವು ತಾನೇ ಕೊಡೋದು, ನಮ್ ಟ್ಯಾಕ್ಸ್ ಇಂದ ನಿಮ್ಗೆ ಬರೋದು. ಹೆಂಗ ಕ್ಯಾಕರ್ ಸುಗಿಬೇಕೋ ನಿಮ್ಗೆ ಗೊತ್ತಿಲ್ಲ. ಇಡಿಯಟ್ಸ್ ತಗೊಂಬಂದು ಅಲ್ಲೋಗ್ಬಿಟ್ಟು ಗೋವಾದಲ್ಲಿ ಆ ಧರ್ಮ ಎಬ್ಬಿನ ಕಟ್ಟಿ ಡೀಲ್ ಮಾಡ್ಕೊಂಬಂದ ಡೀಲ್ ಮಾಡ್ಕೊಂಬಂದ. ಅವ್ರು ಇವಾಗ ತನಿಖೆ ಬೇಡ ಅಂತೇಳಿ ಹೇಳ್ತಾ ಇದ್ರಂತ ನೀನೇ ಹೇಳಿದ್ದು ಅಲ್ವಾ? ಎಷ್ಟು ಡೀಲ್ ಮಾಡ್ಕೊಂಬಂದೆ ಅವ್ರನ್ನ? ಯಾರತ್ರ ದುಡ್ಡು ಇಸ್ಕೊಂಡು ಹೋಗಿದ್ದೆ? ಯಾರನ್ನ ಕಳ್ಸಿದ್ದೆ ಡೀಲ್ ಮಾಡ್ಕೊಂಬರಕ್ಕೆ? ನೋಡಿ, ಆ ಗೋವಾ ಕಂಪ್ಲೇಂಟ್ಗೆ ಎಳ್ಳು ನೀರು ಬಿಟ್ಟವ್ರೆ. ಆ ಕಂಪ್ಲೇಂಟ್ ಹೇಳ್ತಾನೆ ಈಗ ಬೇಡ, 2010 ಈಗ ತನಿಖೆ ಬೇಡ ಅಂತೇಳಿ ಅವ್ನು ಇವಾಗ ಹೇಳ್ತಾನೆ. ಅದೇನು ಕಾಸು ಗೀಸ್ ಕೊಟ್ರೆ ಗೊತ್ತಿಲ್ಲ. ಹೋಗಿ ಕಾಸು ಕೊಟ್ಬಿಟ್ಟು ಎಲ್ಲ ಡೀಲ್ ಮಾಡ್ಕೊಂಬಂದಾರೆ. ಆ ಗೋವಾದು ನೆನ್ನೆ ಸ್ಟ್ಯಾನ್ಲಿ ಕಳ್ಸಿದ್ದಾನೆ ಆ ಹೆಣ್ಮಗಳನ್ನ. ಅಲ್ಲಿ ಬೆದರ್ಸೋದು ಇವನು. ಅವ್ನು ಯಾವನೋ ಸುನೀಲ್ ಅಂತೆ, ಇವನು ಯಾವನೋ ಮಂಜುನಾಥ್ ಗೌಡ ಅಂತ ಇನ್ಸ್ಪೆಕ್ಟ್ರು. ಆ ಮೊಹಂತಿ ಆ ಧರ್ಮಸ್ಥಳ ತಲೆನೇ ಹಾಕಲ್ಲ ಆ ವ್ಯಕ್ತಿ. ಡೀಲ್ ಮಾಡಕ್ ಬಿಟ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟಾರೆ ಬೆಂಗಳೂರಲ್ಲಿ. IPS ಆಫೀಸರ್ ಅಲ್ವಾ? ಘನತೆ ಗೌರವ. ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾಯಿಗಳು ಕಿತ್ಕೊಂಡ್ ತಿನ್ನಂಗ್ ಮಾಡಕಿದ್ದೀರಾ ಆ SIT ನ. ಆ ನಾಯಿಗಳು ಅದ್ಯಾವ್ದನ್ನ ಊಟ ಗಿಡ ಕೊಟ್ರೆ ನಾಯಿಗಳು ಕಿತ್ಕೊಂಡ್ ತಿನ್ನಲ್ವಾ? ಹಂಗೆ ಕಿತ್ ಮಾಡಕ್ ಬಿಸಾಕ್ಬಿಟ್ಟಿದ್ದೀರಾ ಕೇಸನ್ನ. ಬಟ್ ಒಂದೊಂದು ನಿಜ, ನಾವಂತೂ ಬಿಡೋದೇ ಇಲ್ಲ. ಲೇ ಏನೋ ಚಿನ್ಸಾ ವಿಶ್ವಕರ್ಮ ಅಂತೆ ನಿಜ. ಈ ನಗ್ನ ಸಮಾಜಕ್ಕೆ ನನ್ನಂತ ಮೆಂಟಲ್ ಡಾಕ್ಟರ್ ಬೇಕಲ್ಲೇ. ಇಲ್ಲ ಅಂತಂದ್ರೆ ರೆಡಿ ಮಾಡಕ್ಕಾಗ್ತದೇನಾ? ಅವ್ನು ಯಾರು ಹೇಳ್ತಾನೆ, ಪೊಲೀಸ್ನವ್ರು ಬಂದು ನಿನ್ ತಿಕ್ಕಕ್ಕೆ ಲೇ ಎಷ್ಟು ಜನ ಜೈಲ್ಗೆ ಹೋಗವ್ರಲ್ಲಿ. ಬೋಳಿ ಮಕ್ಳ, ಎಷ್ಟು ಜನ ಜೈಲ್ಗೆ ಹೋಗೋರು ಗೊತ್ತೇನಾ? ಕೇಳಲಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣದಲ್ಲಿ ಒಬ್ಬ ADGP 48 ಜನ ಪೊಲೀಸರನ್ನ 1.25 ಲಕ್ಷ ಬೆಂಗಳೂರು ಜೈಲಲ್ಲಿ ಮಡಗಿದ್ದು. ನಾನೇ ಕಂಪ್ಲೇಂಟು. ಬೇವರ್ಸಿಗಳ, ನಾವ್ ಆಟ ಆಡ್ತಾ ಇರೋದು ಸಂವಿಧಾನ ಇಟ್ಕೊಂಡಲ್ಲಿ. ಬೇವರ್ಸಿಗಳ, ನಿಮ್ ತರ 2 ರೂಪಾಯಿ ಇಸ್ಕೊಂಡು ಕಿತ್ತೋಗಿರೋ ಕಮೆಂಟ್ ಹಾಕಲ್ಲ. ಕಾರ್ದ್ ಬಿಡಿನ ಯೂನಿಫಾರ್ಮ್ ಇರಲ್ಲ ಬಾಡಿ ಮೇಲೆ. ನನ್ನ ಎದುರಾಕೊಂಡ್ರೆ ಬಾಡಿ ಮೇಲೆ ಯೂನಿಫಾರ್ಮ್ ಇರಲ್ಲ, ತಲೆಯಲ್ಲಿ ನೆಮ್ಮದಿ ಇರಲ್ಲ. ಆ ಗತ್ತನ್ ಕಿತ್ತಾಕ್ಬಿಡ್ತೀನಿ, ಗೊತ್ತಾಯ್ತಾ? ನಾನ್ ಕಿತ್ತಾಕದೆ ಫಸ್ಟ್ ಅಧಿಕಾರನ. ನಾನ್ ಕಿತ್ತಾಕದೆ. ನನ್ನ ಪೋಸ್ಟ್ ಮಾರ್ಟಮ್ ಹೆಂಗಿರುತ್ತೆ ಅಂತಂದ್ರೆ ಒಲಿಲಿಕ್ಕೆ ಸೂಜಿದಾರ ಕೂಡ ಶಾರ್ಟೇಜ್ ಆಗ್ಬಿಡುತ್ತೆ. ಹಂಗೆ ಅವ್ರ ಜೀವನನ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ. ನೀವೇನ್ ಅನ್ಕೊಂಡಿದ್ದೀರಾ? ಕಿತ್ತೋಗಿ ದೇವರ್ಸಿಗಳು ತಗೊಂಬಂದು ಅಲ್ಲಿ SIT ನಲ್ಲಿ ಹಂಗ್ ಮಾಡ್ತಾ ಇದಾರೆ. ಅದು SIT ಕತೆ ಆಯ್ತು ಅಂತಂದ್ರೆ ಬೆಂಗಳೂರಲ್ಲಿ ಇನ್ನೊಂದು ಕತೆ ಆಗಿದೆ. ಬೆಂಗಳೂರು ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರು ಹನುಮಂತ ಬೆಜಂತ್ರಿ 1 ಕೋಟಿ ರೂಪಾಯಿ ಇಸ್ಕೊಂಡು ರೆಡ್ ಹ್ಯಾಂಡಲ್ ಸಿಗಾಕೊಂಡಿದ್ದಾನೆ. ಅಲ್ಸೂರ್ ಗೇಟ್ ಪೊಲೀಸ್ ಇನ್ಸ್ಪೆಕ್ಟ್ರು 1 ಕೋಟಿ ರೂಪಾಯಿ ಹವಾಲ ದುಡ್ಡು ಇಸ್ಕೊಬೇಕಾದ್ರೆ ಸಿಕ್ಕಾಕೊಂಡಿದ್ದಾನೆ. ಅಲ್ರಿ, ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್, ಕೋಟಿ ಹಣ ಮಾಡುವಂತ ಇನ್ಸ್ಪೆಕ್ಟ್ರು ಕಳೆದ 10 ದಿವಸದಲ್ಲಿ 4 ಇನ್ಸ್ಪೆಕ್ಟ್ರು ಬೀದಿಗೆ ಬಂದಿದ್ದಾರೆ. ಮೊದಲನೇ ಅವನು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟ್ರು 1 kg ಕದ್ದಿರೋ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನೆ. ಎರಡನೇ ಅವನು ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಕಾನ್ಸ್ಟಿಟ್ಯೂನ್ಸಿ ಅವನು ಅವನು ಮಂಜಾ ಅಂತೆ. ಅವನು ಇನ್ಸ್ಪೆಕ್ಟರ್ ಮಂಜಾ 11 ಜನ ಇದನ್ನೇನು ಒಡಿಕಲ್ ಡ್ರಗ್ಸ್ ನ ಸಪ್ಲೈ ಮಾಡೋರಿಗೆ ತಿಂಗಳು 2 ಲಕ್ಷ ಹವಾಲ ಇಸ್ಕೊಂಡು ಅವನು ಸಸ್ಪೆಂಡ್ ಆಗವನೆ. ಅವನ ಮೇಲೆ FIR ಮಾಡಿಲ್ಲ. ಅವ್ನು ಸೂರ್ಯನಗರ ಅವನು ಕೂಡ FIR ಮಾಡಿಲ್ಲ. ಯಾಕಂತಂದ್ರೆ ಪೊಲೀಸರು ಕಳ್ತನ ಮಾಡ್ಲಿ, ಡ್ರಗ್ ಮಾರಾಟ ಮಾಡ್ಲಿ, ಅವ್ರ ಮೇಲೆ FIR ಆಗಲ್ಲ, ಅವ್ರ ಜೈಲ್ಗೂ ಆಗಲ್ಲ. ಮೂರನೇ ಅವನು ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತು
ಇತ್ತು ನಿನಗೆ ಗೊತ್ತು ಏನೋ ಅವನು ರಿಯಲ್ ಎಸ್ಟೇಟ್ ಮಾಡಕ್ ಹೋಗಿ ಅವನ್ ತಗೊಳಕಂಡ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ಈಗ 4ನೇ ಅವನೇ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತೆ ಹನುಮಂತ ಭಜಂತ್ರಿ 1 ಕೋಟಿ ರೂಪಾಯಿ ಡೀಲು ಕ್ಯಾಶ್ ಅಲ್ಲಿ ತಗೊಳಕೊಂಬಿಟ್ಟವನೆ. ಹನುಮಂತ ಭಜಂತ್ರಿ ಏನ್ ಗುರು ಈ ಲೆವೆಲ್ ದುಡ್ಲೀಲೋ. ಒಬ್ಬೊಬ್ಬ ನನಗಿರೋ ಅಂತ ಮಾಹಿತಿ ಪ್ರಕಾರ ಬೆಂಗಳೂರಿನ ಇನ್ಸ್ಪೆಕ್ಟರ್ಗಳು ಮಿನಿಮಮ್ 500 ಕೋಟಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ. 99% ಇವರೆಲ್ಲರೂ ಕೂಡ ಭ್ರಷ್ಟರು. ಓಕೆ, ಏನಕ್ಕೆ ವಿಚಾರ ಹೇಳ್ತಾ ಇದೀವಿ ಅಂತಂದ್ರೆ ಇಡೀ ನೋಡಿ ಅಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲೆಲ್ಲೋ ಕೂತ್ಕೊಂಡು ಪೂಜೆಗಳು ಮಾಡ್ಕೊಂಡು ಎಲ್ಲರೂ ಸುತ್ತಾಡ್ಕೊಂಡಿರ್ತಾರೆ. ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಒಬ್ಬರಾದ್ಮೇಲೆ ಒಬ್ರು ಬಿದಿಗೆ ಬರ್ತಾವ್ರೆ. ಅವ್ನು ನೋಡಿದ್ರೆ ಒಬ್ರು 1 kg ಚಿನ್ನ ಒಡವೆ ಮಾಡಿಸ್ಕೊಡ್ತಾನೆ ಹೆಂಡತಿಗೆ. ಇನ್ನೊಬ್ಬ ಡ್ರಗ್ಗಳು ಮಾರಾಟ ಮಾಡಿ ಚಾಮರಾಜಪೇಟೆ ತಗಲಾಕಂತಾನೆ. ಮುತ್ತು ನೋಡಿದ್ರೆ ಕೊಡಗೇಳಿ ಇನ್ಸ್ಪೆಕ್ಟ್ರು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ ಹೋಗಿ ಅವ್ನ್ ತಗಲಾಕಂತಾನೆ. ಇವತ್ತು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಹನುಮಂತ ಭಜಂತ್ರಿ 1 ಕೋಟಿ ರೂಪಾಯಿ ನೋಡ್ರಿ, 1 ಕೋಟಿ ರೂಪಾಯಿ ಇಡೀ ಜೀವನದಲ್ಲಿ ನೀವು ಯಾರು ನೋಡಕ್ಕಾಗಲ್ಲ. ಅದೇ ಒಬ್ಬ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಅದು ಬೆಂಗಳೂರಲ್ಲಂತೂ ನಿಮಗೆ ಕೋಟಿ 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 ಮಾಡಿಕೊಂಡು ಅದಕ್ಕೆ ನಾನು ಹೇಳೋದಲ್ಲ, ಮಿನಿಮಮ್ 1 ಕೋಟಿಯಿಂದ ಶುರುವಾಗತ್ತೆ, 20 ಕೋಟಿ ಅಂತೆ ಪೋಸ್ಟಿಂಗು. ಉಪ್ಪಾರಪೇಟೆ ಮತ್ತೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ 15 ಕೋಟಿ ಡೀಲ್ಗಳಾಗೋದು. ಉಪ್ಪಾರಪೇಟೆ 20 ಕೋಟಿ, ಕೊಡಗೇಳಿ ಅಂತದ್ದು 1-1.5 ಕೋಟಿ. ನೋಡ್ರಿ, ಕೋಟಿ ಕೋಟಿ ಬಂಡವಾಳ ಹಾಕಿ ಲೂಟಿ ಮಾಡಕ್ ಬರೋ ಲೂಟಿ ಮಾಡೋ ಅಂತ ಕಾಕಿ ಭ್ರಷ್ಟ ಪಡೆಗಳು ಇವ್ರನ್ನೆಲ್ಲ ನಿಜವಾಗ್ಲೇ ಹೇಳ್ತೀನಿ ಜೈಲ್ಗೆ ಹಾಕ್ಬೇಕು. ಸಾಧ್ಯವಾದ್ರೆ ಕಾನೂನು ತಿದ್ದುಪಡಿ ಮಾಡಿ ನೇಣಿಗೆ ಹಾಕಬೇಕು ಪಬ್ಲಿಕ್ ಅಲ್ಲಿ. ಆವಾಗ್ಲೇ ನಮ್ಮ ದೇಶ ಬದಲಾವಣೆ ಆಗೋದು. ಏನೋ ಈ ಎಲ್ಲಾ ವಿಚಾರ ತಿಳಿಸುತ್ತಾ SIT ಆಮೇಲೆ 25ನೇ ತಾರೀಕು ತಾವೆಲ್ಲ ಗಮನಿಸಬೇಕು. 25ನೇ ತಾರೀಕು ಈ ತಿಂಗಳು 25ನೇ ತಾರೀಕು ಧರ್ಮಸ್ಥಳದ ಹೋರಾಟದ ಅಂಗವಾಗಿ ನಾವೆಲ್ಲ ಈ ಒಂದು ತನಿಖೆಯನ್ನ ಚುರುಕುಗೊಳಿಸಬೇಕು, ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಸಂಘಟನೆಗಳು ಸೇರಿ 25ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ. ನಾವು ಜೊತೆಲಿದ್ದೀವಿ. ದಯಮಾಡಿ 25ನೇ ತಾರೀಕು ಫ್ರೀಡಂ ಪಾರ್ಕ್ಗೆ ತಾವೆಲ್ಲರೂ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೇಲಿ ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಪತ್ನಿ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಮಗಳಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಕನಿಕರ ಇದ್ದು ಹೆಣ್ಣು ಮಕ್ಕಳ ಗೌರವವನ್ನು ಉಳಿಸಬೇಕು ಅನ್ನೋ ಒಂದು ಇದ್ರೆ ದಯಮಾಡಿ 25ನೇ ತಾರೀಕು ಈ ತಿಂಗಳು 25ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ. ನೀವೆಲ್ಲ ಸೇರ್ಬೇಕು. ಜಿಲ್ಲೆಯಿಂದ ದಯಮಾಡಿ ಒಂದಷ್ಟು ಜನ ಬಂದ್ರೆ ಈ ಸೌಜನ್ಯ ಹೋರಾಟಕ್ಕೆ ಅಥವಾ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ನಮಗೆ ನ್ಯಾಯ ಸಿಗುತ್ತೆ. ಸರ್ಕಾರದ ಮೇಲೆ ಒತ್ತಡ ಹಾಕೋಣ. ಆಮೇಲೆ ಕೊಲೆಗಾರ ಹೇಳ್ತಾನೆ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅಂತ. ಈ ದೇಶದ ಸಂವಿಧಾನ ಅವನನ್ನ ಮುಟ್ಟುತ್ತೆ, ಈ ದೇಶದ ಕಾನೂನು ಅವನ್ನ ಮುಟ್ಟುತ್ತೆ. ನಮ್ಗಳಿಗೆಲ್ಲ ಶಕ್ತಿ ಇದೆ, ನಾವ್ ಯಾರು ಬಿಡೋರಲ್ಲ. ಅವ ದುಡ್ಡಿರೋನ್ಗೆ ಅಧಿಕಾರ ಇರೋನ್ಗೆ ಅವನಿಗೆ ಅಷ್ಟು ಸೊಕ್ಕಿದ್ರೆ ನನ್ನನ್ನು ಯಾರೋ ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವನನ್ನ ಮುಟ್ಟಿಸಲೇಬೇಕು, ಅವನನ್ನ ಅರೆಸ್ಟ್ ಮಾಡಿಸಲೇಬೇಕು. ಈ ಒಂದು SIT ಇಂದ CID ತನಿಖೆಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಾವು ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೂ ನಾವು ವಿ ಹ್ಯಾವ್ ರಿಟರ್ನ್ ಎ ಪಿಟಿಷನ್. ಈ ಒಂದು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಇಂದ ಹೊರಗಡೆ ಪಾಸಿಬಲಿ ಔಟ್ ಆಫ್ ಕರ್ನಾಟಕ ಈ ಒಂದು ತನಿಖೆ ಟ್ರಯಲ್ ನ ಕಂಡಕ್ಟ್ ಮಾಡಲಿಕ್ಕೆ ಕೋರ್ಟ್ ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ವಿ ಹ್ಯಾವ್ ಆಲ್ರೆಡಿ ಫೈಲ್ಡ್ ಎ ಪಿಟಿಷನ್ ಟು ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್. 25ನೇ ತಾರೀಕು ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ಬೇಕು ಅನ್ನೋ ಆಸೆಯಿಂದ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಈ ಸಮಾಜದಲ್ಲಿ ಹೆಣ್ಮಕ್ಳಿದ್ದಾರೆ. ಹೆಣ್ಣು ಮಕ್ಕಳ ಶೋಷಣೆ ವಿರುದ್ಧ, ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧ, ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸಿದ್ದಂತ ಅಶೋಕ್ ಸರ್ಕಾರದ ವಿರುದ್ಧ ಇವತ್ತೆಲ್ಲ 3 ಪಕ್ಷಗಳು ಒಂದಾಗಿದೆ. ನಾವು 6 ಕೋಟಿ ಜನ ಒಂದಾಗೋಣ. ಇವ್ರು ಏನು ಮಾಡಕ್ಕಾಗಲ್ಲ. ವಿ ವಿಲ್ ಡೆಫಿನೆಟ್ಲಿ ಗೆಟ್ ಎ ಜಸ್ಟಿಸ್. ನೋಡಿ, ನಾನು ಹೇಳ್ತೀನಿ, ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಪಡ್ಕೊಳ್ಬಹುದು, ಇನ್ನೊಂದು ಬೀದಿಲು ಕೂಡ ನ್ಯಾಯ ಪಡ್ಕೊಳ್ಬಹುದು. ಎರಡೂ ಕೂಡ ಪಾಸಿಬಿಲಿಟೀಸ್. ಅದು ನ್ಯಾಯಾಲಯ ಕೊಡೋ ತೀರ್ಪು ಆದ್ರೆ ಜನಗಳ ತೀರ್ಪೇ ಬೀದಿನಲ್ಲಿ ಸಿಗುತ್ತೆ. ನಾವು ಬೀದಿನಲ್ಲಿ ಎಲ್ಲರೂ ಸೇರೋಣ. 25ನೇ ತಾರೀಕು ಒಂದು ದಿವಸದ ಮಟ್ಟಿಗೆ ನೀವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಬರಬೇಕು. ನಿಮ್ಮ ಮಗಳಿಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಇವತ್ತು ಧರ್ಮಸ್ಥಳದಲ್ಲಿ ಬೇರೆ ಯಾರೋ ಹೆಣ್ಮಕ್ಕಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ. ನಾಳೆ ದಿವಸ ಅದು ನಿಮ್ಮ ಮನೆಗೆ ಬರ್ಬೋದು, ಪಕ್ಕದ ಮನೆಗೆ ಬರ್ಬೋದು, 6 ಕೋಟಿ ಕನ್ನಡಿಗರು ಯಾರ ಮನೇಲಿ ಕೂಡ ಆಗ್ಬೋದು. ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ 25ನೇ ತಾರೀಕು ಬರಬೇಕು.
ನಿಮ್ದೇ ಊಟ ನಿಮ್ದೇ ನೀರು, ನಾವ್ ಯಾರು ಊಟನೂ ಕೊಡಲ್ಲ ನೀರು ಕೊಡಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಯಾರು ಸ್ಪಾನ್ಸರ್ಡು ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಊಟನ ನೀವೇ ಉಣಿಸ್ಕೊಬೇಕು, ನಿಮ್ ನೀರನ್ನ ನೀವೇ ಎತ್ಕೊಂಡ್ಬರ್ಬೇಕು. ಆದ್ರೂ ಕರ್ನಾಟಕದಲ್ಲಿ ನಾವೆಲ್ಲ ಬದುಕಿದ್ದೀವಿ ಅಂತ ಈ ಸರ್ಕಾರಕ್ಕೆ ತೋರಿಸ್ಬೇಕಾದ್ರೆ 25ನೇ ತಾರೀಕು ಸೌಜನ್ಯ ಪರ ಹೋರಾಟಕ್ಕಾಗಿರ್ಬೋದು, ಮತ್ತೆ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯಾಕಾಂಡಕ್ಕಾಗಿರ್ಬೋದು, SIT ಮಾಡಿರುವ ಕುಚೇಷ್ಟ ಕೆಲಸಗಳಿಗಾಗಿರ್ಬೋದು, ಮತ್ತೆ ಈ 3 ಪಾರ್ಟಿಯವರು ಕೊಲೆಗಾರರ ಪರವಾಗಿ ಮಾಡದಂತ ಜಾತಕ್ಕೋಸ್ಕರ ಆಗಿರ್ಬೋದು, ಇವರು 3ರನ್ನು ಅಂಗಿಸುವ ಲೆಕ್ಕದಲ್ಲಿ ನೀವೆಲ್ಲ ಅಲ್ಲಿ ಸೇರ್ಬೇಕು. ನೀವು ಅಲ್ಲಿ ಒಬ್ಬೊಬ್ಬರು ಒಂದೊಂದು ಶಕ್ತಿಯಾಗಿ ಸೇರ್ತೀರಾ. ನಿಮ್ಮ ಒಂದೊಂದು ಮಾತು ಕೂಡ, ನಿಮ್ಮ ಒಂದೊಂದು ಪ್ರೆಸೆನ್ಸ್ ಕೂಡ ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. 1000 ಜನ ಸೇರಿದ್ರೆ ಇಂಪ್ಯಾಕ್ಟ್ ಬೇರೆ ಇರ್ತದೆ, 10,000 ಜನ ಸೇರಿದ್ರೆ ಇಂಪ್ಯಾಕ್ಟ್ ಬೇರೆ ಇರ್ತದೆ, ಲಕ್ಷಾಂತರ ಜನ ಸೇರಿ ಅಲ್ಲಿ ನಾವು ಮಾತಾಡಿದ್ರೆ ಅದ್ರ ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಅಲ್ಟಿಮೇಟ್ ಆಗಿ ವಿ ವಾಂಟ್ ಜಸ್ಟಿಸ್ ಇನ್ ಒಂದು ದಿವಸದ ಮಟ್ಟಕ್ಕೋಸ್ಕರ ರಜಾ ಹಾಕಿ, 25ನೇ ತಾರೀಕು ಒಂದು ದಿವಸ ನೀವು ರಜಾ ಹಾಕಿ, ಅಥವಾ ಒಂದು ಮಧ್ಯಾಹ್ನ ರಜಾ ಹಾಕಿ, ನಿಮ್ಮ ಮಕ್ಕಳಿಗೋಸ್ಕರ, ಈ ಸಮಾಜಕ್ಕೋಸ್ಕರ, ಈ ಕನ್ನಡ ನಾಡಿಗೋಸ್ಕರ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬದುಕೋಕ್ಕೋಸ್ಕರ, ಈ ಸಂವಿಧಾನವನ್ನ ಬಚಾವ್ ಮಾಡೋಕ್ಕಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ 3 ಪಾರ್ಟಿಗಳು ಅಂಗಗಳು, ನಾನು ನ್ಯಾಯಾಲಯದ ಬಗ್ಗೆ ಮಾತಾಡಕ್ ಹೋಗಲ್ಲ, ಅದರ್ ದ್ಯಾನ್ ಜುಡಿಷಿಯಲ್ ಸಿಸ್ಟಮ್ ಎಲ್ಲರೂ ಅವ್ರ ಪರವಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ಅಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡಬೇಕಾಗತ್ತೆ. ಒತ್ತಾಯ ಯಾವಾಗ ಆಗುತ್ತೆ ಅಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ 25ನೇ ತಾರೀಕು, ಈ ತಿಂಗಳು 25ನೇ ತಾರೀಕು ನೀವೆಲ್ಲ ಅಲ್ಲಿ ಸೇರಿದ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಂಗಾಗುತ್ತೆ. ಧರ್ಮಸ್ಥಳದ ಹತ್ಯಾಕಾಂಡದ ಪರವಾಗಿ ನೀವೆಲ್ಲ ನಿಮ್ದೇ ಆದಂತ ಬ್ಯಾನರ್ಸು, ಪೋಸ್ಟಿಂಗ್ಸ್ಗಳನ್ನ ಮಾಡ್ಕೊಂಡ್ ಬರ್ಬೋದು. ಅದನ್ನ ಸ್ವತಂತ್ರ ಉದ್ಯಾನವನದಲ್ಲಿ ಅದನ್ನ ಡಿಸ್ಪ್ಲೇ ಕೊಡ್ಬೋದು. ಸಾಕಷ್ಟು ಮಾಧ್ಯಮದವರು ಇರ್ತಾರೆ, ಯೂಟ್ಯೂಬರ್ಸ್ ಇರ್ತಾರೆ, ಜನ ಇರ್ತಾರೆ, ಎಲ್ಲರೂ ಇರ್ತಾರೆ. ಆಮೇಲೆ ಇಡೀ ಪ್ರಪಂಚದಾದ್ಯಂತ ಮಾಧ್ಯಮಗಳು ಬರ್ತಾರೆ. ಯು ಹೋಪ್ ಇಫ್ ಐ ಆಮ್ ನಾಟ್ ರಾಂಗ್, CNN ಮತ್ತೆ BBC ಕೂಡ ಕವರ್ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದೊಂದು ದೊಡ್ಡ ನ್ಯೂಸ್ ಆಗುತ್ತೆ. ನಮಗೆ ನಾವೇ ನ್ಯಾಯ ಕೊಡಿಸ್ಕೊಳಕ್ಕೋಸ್ಕರ ಬೀದಿಗೆ ಬಂದಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆ ಆಗತ್ತೆ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಚರ್ಚೆ ಆಗ್ಲೇಬೇಕು. ಚರ್ಚೆ ಯಾವಾಗ ತಾಗತ್ತೆ ಅಂತಂದ್ರೆ ನೀವು ಒಂದು ಮಧ್ಯಾಹ್ನ ನಮಗೋಸ್ಕರ ಒಂದು ಮಧ್ಯಾಹ್ನ ಲೀವ್ ಹಾಕಿ ಬನ್ನಿ. ರಾಜ್ಯದ ಮೂಲೆಯಲ್ಲಿ ಸಾಧ್ಯವಾದ್ರೆ ಟ್ರೈನ್ ಹತ್ತಿ ಬುತ್ತಿ ಕಟ್ಕೊಂಡು ಅಥವಾ ಹೋಟ್ಲಲ್ಲಿ ನೀವೇ ತಿಂಡಿ ತಿನ್ಕೊಂಡು ನಿಮ್ಮ ನೀರು ನೀವೇ ತಗೊಂಡು ಅಲ್ಲಿ ಸೇರಬೇಕಾಗಿ ನಾನು 6 ಕೋಟಿ ಕನ್ನಡಿಗರ ಪರವಾಗಿ, ಈ ಧರ್ಮಸ್ಥಳದ ಹತ್ಯಾಕಾಂಡದ ನ್ಯಾಯ ಕೊಡಿಸೋದ ಪರವಾಗಿ ನಿಮ್ಮೆಲ್ಲರನ್ನು ಬೇಡ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಡಾಕ್ಟರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ರೈತರಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡ್ ಮಕ್ಳಾಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಮೇಲೆ ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ ಓನರ್ಗಳಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೋಸ್ಕರ ಮಾಡ್ತಾರಂತ ಹೋರಾಟ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತಾರಂತ ಹೋರಾಟ. ನೀವೆಲ್ಲ ಅಲ್ಲಿ ಸೇರಬೇಕು, ನಮ್ಗೆಲ್ಲ ಶಕ್ತಿ ತುಂಬಬೇಕು, ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡಬೇಕು. ನಿಮ್ಗೆ ಚಾನ್ಸ್ ಸಿಕ್ಕರೆ ಮಾಧ್ಯಮಗಳ ಜೊತೆ ಮಾತಾಡುವಂತ ಒಂದು ವ್ಯವಸ್ಥೆನೂ ಸಿಗುತ್ತೆ. ಕರ್ನಾಟಕದಲ್ಲಿರುವ ಮಹಿಳಾ ಸಂಘಗಳು, NGOಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 25ನೇ ತಾರೀಕು ಅಲ್ಲಿ ಸೇರ್ಬೇಕಾಗಿ ನಿಮ್ಮೆಲ್ಲರಿಗೂ ಕಳಕಳಿಯ ಮನವಿಯನ್ನ ಮಾಡುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. SITನ ದಿಕ್ತಪ್ಸಾಗಿದೆ, SITನ ಮುಚ್ಚಾಕೋ ಮಟ್ಟಕ್ಕೆ ಇವರೆಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನವರ ಸರ್ಕಾರ ಕೇಳಿದಂತಂದ್ರೆ ಸರ್ಕಾರ ಈ SITನ ಮುಚ್ಚಾಕಿ CID ಬೆಂಗಳೂರಿಗೆ ಕೇಸನ್ನ ಟ್ರಾನ್ಸ್ಫರ್ ಮಾಡಿ ತನಿಖೆಯ ಆಫೀಸನ್ನ CID ನಲ್ಲೇ ಇರಲಿ. ಯಾಕೆ ಅಂತಂದ್ರೆ ಐ ಥಿಂಕ್ ಇಟ್ಸ್ ಮೋರ್ ಆರ್ ಲೆಸ್ ಇಟ್ಸ್ ಮೋರ್ ಬೆನಿಫಿಷಿಯರ್ ಟು ದ ಕಂಪ್ಲೇನೆಂಟ್ ಅಂತ ಹೇಳುತ್ತಾ ಈ ಕೇಸ್ಗೆ ನ್ಯಾಯ ಸಿಗಬೇಕು ಅಂತಂದ್ರೆ SITನ ಮುಚ್ಚಾಕಿ ಅವ್ನ್ ಮಂಜನ್ನ ಮನೆ ಕಳಿಸಿ, ಅವ್ನ್ ಸುನಿಲ್ನ ಮನೆ ಕಳಿಸಿ, ಯು ಡಿಸ್ಮ್ಯಾಂಟಲ್ SIT ಅಂಡ್ ಹ್ಯಾಂಡ್ ಓವರ್ ದ ಕೇಸ್ ಟು CID ಅಂತ ಹೇಳುತ್ತಾ ಬೆಂಗಳೂರಲ್ಲಿ 4 ಪೊಲೀಸ್ ಸ್ಟೇಷನ್ ಅವರು ಬೀದಿಗೆ ಬಂದಿದ್ದಾರೆ. ಸೂರ್ಯನಗರ ಇನ್ಸ್ಪೆಕ್ಟ್ರು ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಟು 1 kg ಚಿನ್ನನ 1.5 ಕೋಟಿ ರೂಪಾಯಿ ಒಡವೆನ ಹೆಂಡತಿಗೆ ಮಾಡ್ಕೊಟ್ಟು ಅವ್ನು ಬೀದಿಗೆ ಬಂದಿದ್ದಾನೆ. ಚಾಮರಾಜಪೇಟೆ ಇನ್ಸ್ಪೆಕ್ಟ್ರು ಮಂಜುನಾಥ್ ಗೌಡ ಅವನು ಬೀದಿಗೆ ಬಂದವನೇ ಡ್ರಗ್ ಕೇಸಲ್ಲಿ. ಕೊಡಗೇಲಿ ಇನ್ಸ್ಪೆಕ್ಟ್ರು ಮುತ್ತು ರಿಯಲ್ ಎಸ್ಟೇಟ್ ಮಾಡಕ್ ಹೋಗಿ ಅವನು ಬೀದಿಗೆ ಬಂದಿದ್ದಾನೆ. ಈಗ ಅಲ್ಸೂರ್ ಗೇಟ್ ಪೊಲೀಸ್ ಇನ್ಸ್ಪೆಕ್ಟ್ರು 1 ಕೋಟಿ ರೂಪಾಯಿ ತಗೊಳ್ಬೇಕಾದ್ರೆ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ದಾನೆ. ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಅಂತ. ಆಹಾ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಎಲ್ಲ ಭ್ರಷ್ಟರು.